ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. KCT ಏನೋ ಮುಗೀತು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಕಾಲೇಜ್ಗಳ್ದು ಎಲ್ಲದ್ರದ್ದು ಲಿಸ್ಟ್ನ ಮಾಡಿ ಇಟ್ಕೊಬೇಕು. ಬಿಕಾಸ್ ನಿಮಗೆ ಒನ್ಸ್ ಕೌನ್ಸ್ಲಿಂಗ್ನ ಬಿಟ್ಟಾಗ ನೀವು ಈ ಕೆಲಸ ಎಲ್ಲ ಆವಾಗ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಿಕಾಸ್ ತುಂಬಾ ಸ್ಟ್ರೆಸ್ ಇರುತ್ತೆ ಆವಾಗ. ಹೇಗೆ ಮಾಡಬೇಕು, ಯಾವ ಕಾಲೇಜ್ನ ಚೂಸ್ ಮಾಡಬೇಕು, ಯಾವ ಕೋರ್ಸ್ನ ಚೂಸ್ ಮಾಡಬೇಕು ಅಂತ ಪ್ರತಿಯೊಂದನ್ನು ನೀವು ಈಗಲೇ ದಿಸ್ ಇಸ್ ದ ರೈಟ್ ಟೈಮ್, ಇವಾಗಲೇ ನೀವು ಒಂದು ಲಿಸ್ಟ್ನ ಮಾಡಿ ಇಟ್ಕೊಳ್ಬೇಕು. ಈ ವಿಡಿಯೋದಲ್ಲಿ ನಾನು ನನ್ನ KCET ಟೈಮ್ ಮುಗಿಸ್ಕೊಂಡಿದ್ದು ಆದಮೇಲೆ ನಾನು ಲಿಸ್ಟ್ ಮಾಡಿದಂಥ ಟಾಪ್ 30 ಕಾಲೇಜಸ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ನಿಮಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಯು ಕ್ಯಾನ್ ಆ್ಯಡ್ ಇಟ್ ಟು ಯೋರ್ ಲಿಸ್ಟ್ ಟು. ಬಿಕಾಸ್ ನಾವು ಚೂಸ್ ಮಾಡುವಂಥ ಕಾಲೇಜ್, ನಾವು ಚೂಸ್ ಮಾಡುವಂಥ ಕೋರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 4 ವರ್ಷ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಸೊ ಪ್ಲೀಸ್ ಚೂಸ್ ದ ರೈಟ್ ಕಾಲೇಜ್, ರೈಟ್ ಕೋರ್ಸ್. ಬಿಕಾಸ್ ಅದ್ರ ಮೇಲೆ ನಿಮಗೆ ಇಂಟ್ರೆಸ್ಟ್ ಇರಬೇಕು. ಇಲ್ಲ ಅಂತ ಅಂದರೆ ಏನೋ ಕಾಟಾಚಾರಕ್ಕೆ ಮಾಡಿದ್ವಿ, ಈಗ ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ ಓದೋರು ನೀವೇ 4 ವರ್ಷ ಕಷ್ಟಪಡಬೇಕಾಗತ್ತೆ. ಅದೇ ಒಂಚೂರು ನಿಮಗೆ ಇಷ್ಟ ಇರೋ ಕಾಲೇಜ್, ಇಷ್ಟ ಇರೋ ಕೋರ್ಸ್ನ ಚೂಸ್ ಮಾಡಿಕೊಂಡ್ರೆ ಕಷ್ಟ ಆದರೂ ಕೂಡ ನೀವೇ ಚೂಸ್ ಮಾಡಿರ್ತೀರಾ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನಿಂದ ಓದೋದು ಕೂಡ ಮನ್ಸು ಬರುತ್ತೆ. ಸೊ ವೈಲ್ ಚೂಸಿಂಗ್ ಇಟ್ ಥಿಂಕ್ ಟ್ವೈಸ್ ಥ್ರೈಸ್, ಆಮೇಲೆ ಚೂಸ್ ಮಾಡಿ. ಆಮೇಲೆ ನೀವು ಅದನ್ನು ಆಪ್ಷನ್ ಎಂಟ್ರಿಗೆ ಕೊಡಿ. ಹತ್ರ ದೂರ ಎಲ್ಲ ಹೇಗೆ ಚೂಸ್ ಮಾಡ್ಕೋಬೇಕು, ದೂರ ಇದ್ದರೂ ಪರವಾಗಿಲ್ವಾ, ಬೆಸ್ಟ್ ಕಾಲೇಜಲ್ಲಿ ಇಷ್ಟ ಇಲ್ದಿರೋ ಕೋರ್ಸ್ ಮಾಡಿದ್ರು ಓಕೆನಾ, ಅಥವಾ ಇಷ್ಟ ಇಲ್ದಿರೋ ಕಾಲೇಜಲ್ಲಿ ಬೆಸ್ಟ್ ಕೋರ್ಸ್ ಮಾಡಬೇಕಾ, ಎಲ್ಲನೂ ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಐ ಆಮ್ ಗೋನಾ ಗೈಡ್ ಯು ಇನ್ ದಿಸ್ ವಿಡಿಯೋ. ನಾನು ತುಂಬಾ ಕನ್ಫ್ಯೂಷನಲ್ಲಿದ್ದಾಗ ನನಗೆ ಯಾರು ಇಷ್ಟೊಂದು ಹೆಲ್ಪ್ ಮಾಡೋದಕ್ಕೆ ಇರಲಿಲ್ಲ. ನಾನು ಬೇರೆ ಬೇರೆ ವೀಡಿಯೋಸ್ಗಳನ್ನ ನೋಡಿಕೊಂಡು ತಿಳ್ಕೊಂಡು ಒಂದು ಅನಾಲಿಸಿಸ್ ಮಾಡಿ ಬರ್ಕೊಂಡಿರುವಂಥ ಕಾಲೇಜ್ ಲಿಸ್ಟ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಬೇಕು ಅಂತ ಯಾರೂ ಹೆಲ್ಪ್ ತೊಗೊಂಡಿಲ್ಲ. ನಾನು ಮತ್ತು ಅಂಕಿತಾ ಫೋನ್ ಮಾಡಿಕೊಂಡು ಇಬ್ಬರೂ ಕೂಡ ಕುತ್ಕೊಂಡು ಮಾಡ್ಕೊಂಡಿರುವಂಥ ಲಿಸ್ಟ್ ಇದೆಲ್ಲ. ಆವಾಗ ಒಂದಷ್ಟು ಬರೆದು ಇಟ್ಕೊಂಡಿದ್ದೆ. ವಿಡಿಯೋ ಮಾಡಬೇಕು ಅಂತಲೇ ಹುಡುಕ್ಬಿಟ್ಟು ತೆಗೆದೆ ಈ ಬುಕ್ನ. ಆ್ಯಕ್ಚುಲಿ ಇದು ನನ್ನ ಕುಮರನ್ಸ್ ಕಾಲೇಜ್ ರೆಕಾರ್ಡ್, ನನ್ನ ಸೆಕೆಂಡ್ PU ರೆಕಾರ್ಡ್ ಇದು. ಸೊ ದಿಸ್ ಇಸ್ ಕಂಪ್ಯೂಟರ್ ರೆಕಾರ್ಡ್. ಈ ರೆಕಾರ್ಡಲ್ಲಿ ಬರೆದು ಇಟ್ಕೊಂಡಿದ್ದೆ ಆವಾಗ ನಾನು. ಸೊ ಇದು ತೆಗೆದಾಗ ತುಂಬ ಮೆಮೊರೀಸ್ ರೀಕಾಲ್ ಆಯಿತು. ಮೊದಲನೇದಾಗಿ ನಾನು ಏನು ಹೇಳಬೇಕು ಅಂತ ಅಂದರೆ, ನಿಮಗೆ ತುಂಬಾ ಇಷ್ಟ ಇರುವಂಥ ಕಾಲೇಜಸ್ನ ಫಸ್ಟ್ ಆಪ್ಷನ್ ಎಂಟ್ರಿಯಲ್ಲಿ ಮಾಡಿ. ನನಗನ್ಸೋ ಪ್ರಕಾರ ನಾವು KCET ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಾದಂಥ ಟೈಮಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಇಷ್ಟೇ ಕೋರ್ಸ್ಗಳನ್ನ ಹಾಕಬೇಕು, ಇಷ್ಟೇ ಕಾಲೇಜನ್ನ ಮೆನ್ಷನ್ ಮಾಡಬೇಕು ಅಂತ ಯಾವುದೂ ರಿಸ್ಟ್ರಿಕ್ಷನ್ ಇರಲಿಲ್ಲ. ಎಷ್ಟು ಕಾಲೇಜ್ ಬೇಕಾದರೂ, ಎಷ್ಟು ಕೋರ್ಸ್ ಬೇಕಾದರೂ ಹಾಕ್ಬೋದಾಗಿತ್ತು. ಒಂದೇ ಕಾಲೇಜಲ್ಲಿ ಡಿಫ್ರೆಂಟ್ ಕೋರ್ಸ್ನ ಕೂಡ ಹಾಕೋ ಅಂತ ಆಪ್ಷನ್ ನಮಗೆ ಇತ್ತು. ಬಟ್ ನಾನು ಕೌನ್ಸಿಲಿಂಗ್ನ ಅಟೆಂಡೇ ಮಾಡಲಿಲ್ಲ. ಬಿಕಾಸ್ ನನಗೇನೋ ಅದಕ್ಕೆ ಮುಂಚೆನೇ ಬೇರೆ ಒಂದು ಕೋರ್ಸ್ಗೆ ಜಾಯಿನ್ ಆದೆ. ನಾನು ಇಷ್ಟಪಟ್ಟಂಥ ಕೋರ್ಸ್ಗೆ ಬೇರೆ ಒಂದು ಕಾಲೇಜ್ಗೆ ಜಾಯಿನ್ ಆಗಿದ್ದರಿಂದ ನಾನು ಇಂಜಿನಿಯರಿಂಗ್ ಕೌನ್ಸಿಲಿಂಗ್ನೇ ನಾನು ಅಟೆಂಡೇ ಮಾಡಲಿಲ್ಲ. ಇದೆಲ್ಲ ಮಾಡ್ಕೊಂಡಿದ್ದು ವೇಸ್ಟ್ ಆಯಿತು. ಬಟ್ ಐ ಹೋಪ್ ಎಲ್ಲದಕ್ಕೂ ಒಂದು ರೀಸನ್ ಇಂದಾನೆ ಆಗುತ್ತಲ್ವಾ. ಮೇ ಬಿ ಇದೆಲ್ಲ ನಿಮಗೂ ಕೂಡ ಯೂಸ್ ಆಗಬಹುದು. ಸೊ ಫಸ್ಟ್ ಬಂದು ನಾನು ಏನು ಹೇಳಬೇಕು ಅಂತ ಅನ್ಕೊಂಡೆ ಅಂತ ಅಂದರೆ, ನಿಮಗೆ ಮೇನ್ ಆಗಿ ಇಷ್ಟ ಇರುವಂಥ ಕೋರ್ಸ್ನ, ಇಷ್ಟ ಇರುವಂಥ ಕಾಲೇಜಸ್ನ ಟಾಪಲ್ಲಿ ಹಾಕಿ. ಬಿಕಾಸ್ ಒಂದೊಂದು ರೌಂಡ್ ಆಗ್ತಾ ಇದ್ದಂಗೂ ನೀವು ಲಾಸ್ಟಲ್ಲಿ ಏನು ಮೆನ್ಷನ್ ಮಾಡಿರ್ತೀರಲ್ಲ, ಆ ಕೋರ್ಸ್ ಮತ್ತು ಆ ಕಾಲೇಜ್ ಡಿಡಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ಅದು ನೆಕ್ಸ್ಟ್ ಆಪ್ಷನ್ ಎಂಟ್ರಿಗೆ ಅದು ಸಿಗೋದಿಲ್ಲ. ಸೊ ಅದಕ್ಕೆ ನಿಮಗೆ ಬೇಕಾದಂಥ ಕೋರ್ಸ್ನ ನೀವು ಯಾವತ್ತೂ ಹೈಯೆಸ್ಟ್ ಪ್ರಿಯಾರಿಟಿ, ಫಸ್ಟ್ ಪ್ರಿಯಾರಿಟಿಯಲ್ಲಿ ಮೆನ್ಷನ್ ಮಾಡಬೇಕು. ಹಂಗನ್ಬಿಟ್ಟು ನಿಮಗೆ ಗೊತ್ತಿರುತ್ತೆ ನಿಮಗೆ ಎಷ್ಟು ರ್ಯಾಂಕ್ ಬರುತ್ತೆ ಅಂತ. ಯಾಕಂದರೆ ನಿಮಗೆ ಕೀ ಆನ್ಸರ್ಸ್ ನೋಡಿ ಗೊತ್ತಾಗಿರುತ್ತೆ. ಹಂಗನ್ಬಿಟ್ಟು ನಿಮಗೆ ಇವಾಗ RVಯಲ್ಲಿ 1000 ಒಳಗಡೆನೆ ಕಟ್ ಆಫ್ ಇರುತ್ತೆ. ಅಷ್ಟು ರ್ಯಾಂಕ್ ಬಂದ್ರೇ ಅಲ್ಲಿ ನಿಮಗೆ ಸೀಟ್ ಅವೈಲೇಬಲ್ ಇರುತ್ತೆ. ನೀವು ಹಂಗನ್ಬಿಟ್ಟು ನಿಮಗೆ ಒಂದು 20,000 ಹಿಂಗೆ ಬಂದ್ರೂ RVನೇ ಫಸ್ಟ್ ಕೊಟ್ಟರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಗೈಸ್. ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿರಬೇಕು ನಿಮಗೆ ಎಷ್ಟು ರ್ಯಾಂಕ್ ಬರುತ್ತೆ, ಎಷ್ಟು ರ್ಯಾಂಕ್ ಮೇಲೆ ಯಾವ ಕಾಲೇಜಲ್ಲಿ ಕಟ್ ಆಫ್ ಇದೆ. ಕಟ್ ಆಫ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನ ನೀಟಾಗಿ ಅನಾಲಿಸ್ ಮಾಡ್ಕೊಳ್ಳಿ. ಗೂಗಲಲ್ಲಿ ರ್ಯಾಂಕ್ ಪ್ರೆಡಿಕ್ಟರ್ ಅಂತ ಒಂದು ವೆಬ್ಸೈಟ್ ಎಲ್ಲ ಸಿಗುತ್ತೆ ನಿಮಗೆ. ನೀವು ಹೋಗಿ ನಿಮ್ಮ ಮಾರ್ಕ್ಸ್ನ ಮತ್ತು ನಿಮ್ಮ CET ಮಾರ್ಕ್ಸ್ನ ಹಾಕಿದಾಗ ಒಂದು ರ್ಯಾಂಕ್ ಪ್ರೆಡಿಕ್ಟ್ ಆಗುತ್ತೆ. ಮತ್ತು ಯಾವ ಕಾಲೇಜ್ ಸಿಗ್ಬೋದು ಅಂತ ಕೂಡ ಪ್ರೆಡಿಕ್ಟ್ ಆಗುತ್ತೆ. ನಾನು ಹಾಕಿದಾಗ ನನಗೆ ಕೋಲಾರು,
ಆಮೇಲೆ ಬಿಜಾಪುರ, ಚಿಕ್ಕಬಳ್ಳಾಪುರ ಈ ಕಡೆ ಸೈಡ್ಸ್ ನನಗೆ ಜಾಸ್ತಿ ಬಿದ್ಬಿಟ್ಟಿತ್ತು. ಸೊ ಐ ಥಾಟ್ ದಿಸ್ ಇಸ್ ನಾಟ್ ಗೋನಾ ವರ್ಕ್ಔಟ್, ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಐ ಗೇವ್ ಅ ಡ್ರಾಪ್ ಆನ್ ಇಟ್. ನಿಮ್ಗೆ ಒಂದು ಐಡಿಯಾ ಬಂತು ಅಂತ ಅನ್ಕೊಂಡಿದೀನಿ ಹೇಗೆ ಯಾವ್ದು ಪ್ರಿಯಾರಿಟಿ ವೈಸ್ ಹೆಂಗ್ ಕೊಡ್ಬೇಕು ಅನ್ಬಿಟ್ಟು. ಸೊ ನೋಡ್ಕೊಳ್ಳಿ ನಿಮ್ಮ ರ್ಯಾಂಕ್ ಎಷ್ಟು ಬರ್ಬೋದು ಅನ್ನೋದ್ರ ಮೇಲೆ ನಿಮ್ಮ ಕಾಲೇಜ್ ಲಿಸ್ಟ್ ನ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಬಂದು RV ಕಾಲೇಜ್. ನನಗೆ ಒಂಥರ ಡ್ರೀಮ್ ಇತ್ತು ಈ ಕಾಲೇಜ್ಗೆ ಹೋಗ್ಬೇಕು ಅಂದ್ಬಿಟ್ಟು. ಸೆಕೆಂಡ್ ಬಂದು PES. ನನಗೆ ಫಸ್ಟ್ PU ಮತ್ತೆ ಸೆಕೆಂಡ್ PU PES ಕಾಲೇಜಲ್ಲೇ ಮಾಡಬೇಕು ಅಂತ ತುಂಬಾನೇ ಇಷ್ಟ ಆಯ್ತು. ಬಟ್ ನಮ್ಮಪ್ಪನಿಗೆ ನನ್ನ ಕುಮಾರನ್ಸಲ್ಲೇ ಜಾಯಿನ್ ಮಾಡಬೇಕು ಅಂತ ಇಷ್ಟ ಇದ್ದಿದ್ರಿಂದ ನಾನು ಕುಮಾರನ್ಸ್ಗೆ ಹೋದೆ. ಅಗೈನ್ ಇಟ್ ಇಸ್ ಅ ರೆಪ್ಯೂಟೆಡ್ ಕಾಲೇಜ್, ತುಂಬಾನೇ ಒಂದು ಲೆವೆಲ್ ಇರುವಂತ ಕಾಲೇಜ್, ಒಂದು ಗ್ರೇಟ್ ರೆಸ್ಪೆಕ್ಟ್ ಇರುವಂತ ಕಾಲೇಜ್. PESಗೆ ಹೋಗಿದ್ರೇನು ಕೂಡ ಇಷ್ಟು ನನಗೆ ಈ ಕಾಲೇಜ್ ಸಿಕ್ಕಿದಷ್ಟು ಮರ್ಯಾದೆ ಸಿಕ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಎವ್ರಿ ಒನ್ ಇಸ್ ಲೈಕ್, ಓ ಯು ಆರ್ ಫ್ರಮ್ ಕುಮರನ್ಸ್ ಅಂತ ರೆಕಗ್ನೈಸ್ ಮಾಡಿದಾಗ ದಟ್ ಫೀಲಿಂಗ್ ಇಸ್ ಗ್ರೇಟ್ ಅಂಡ್ ಡಿಫ್ರೆಂಟ್. ಸೊ ನನಗೆ PES ಕೂಡ ಅಷ್ಟೇ ಇಂಜಿನಿಯರಿಂಗ್ಗೆ ಅಲ್ಲಿ ಹೋಗ್ಬೇಕು ಅಂತ ಇತ್ತು. ಬಟ್ ಗೈಸ್ ಇಟ್ ಇಸ್ ವೆರಿ ಮಚ್ ಕಾಸ್ಟ್ಲಿ. RVನೂ ಅಷ್ಟೇ PES ಅಷ್ಟೇ ತುಂಬಾ ಕಾಸ್ಟ್ಲಿ. ನಿಮ್ಗೆ ಲೆವೆಲ್ ತಕ್ಕನಾಗೂ ಕೂಡ ನೋಡ್ಕೋಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ನೀವು ಸ್ವಲ್ಪ ಮಿಡಲ್ ಕ್ಲಾಸ್ ಇದ್ದು ಇಂಥ ಹೈಫೈ ಕಾಲೇಜ್ಗೆ ಹೋಗ್ತೀರಾ ಅಂತ ಅಂದ್ರೆ ಇಫ್ ಯು ಆರ್ ಫುಲ್ಲಿ ಫೋಕಸ್ಡ್ ಇನ್ ಟು ಸ್ಟಡೀಸ್ ಇಟ್ ಡಸಂಟ್ ಮ್ಯಾಟರ್ ಟು ಯು ಆರ್ ಇಟ್ ಡಸಂಟ್ ಬಾದರ್ ಯು. ಬಟ್ ನೀವು ಎಂಜಾಯ್ ಮಾಡ್ತೀರಾ, ಅದೇ ಸೈಡ್ ಓದೋದಕ್ಕೂ ಕಾನ್ಸಂಟ್ರೇಟ್ ಮಾಡ್ತೀರಾ ಅಂತ ಅಂದ್ರೆ ಒಂದ್ ಸ್ವಲ್ಪ ಎಂಜಾಯ್ ಮಾಡೋವಂಥ ಕಾಲೇಜಸ್ನ ಚೂಸ್ ಮಾಡ್ಕೊಳ್ಳಿ. ಇದು ಎಂಜಾಯ್ ಮಾಡ್ಬೋದು, ಬಟ್ ದೇರ್ ವಿಲ್ ಬಿ ಹೈಫೈ ಪೀಪಲ್. ನಾವು ನೋಡಿದ ತಕ್ಷಣ ಅಲ್ಲೆಲ್ಲ ಎಷ್ಟೊಂದು ಜನ ನಾನ್ ಕೇಳ್ಮಟ್ಟಿರೋ ಹಂಗೆ ಮ್ಯಾನೇಜ್ಮೆಂಟ್ ಕೋಟಾಯಿಂದ ಜಾಸ್ತಿ ಜನ ಬರ್ತಾರೆ. ನೀವು KCET ಇಂದ ಹೋಗ್ತಾ ಇದ್ದೀರಾ ಅಂತ ಅಂದ್ರೆ ಆಬ್ವಿಯಸ್ ಆಗಿ ಮ್ಯಾನೇಜ್ಮೆಂಟ್ ಕೋಟಾಯಿಂದ ಬಂದವರು ಹೈಫೈ ಆಗಿ ಇರ್ತಾರೆ. ನಾವು ಸ್ವಲ್ಪ ಮಿಡಲ್ ಕ್ಲಾಸ್ ಆಗಿ ಇರ್ತೀವಿ. ಸೊ ನಮ್ಗೆ ಅವ್ರಿಗೆ ವೈಬ್ ಅಷ್ಟು ಮ್ಯಾಚ್ ಆಗಲ್ಲ. ಸೊ ನೋಡ್ಕೊಂಡು ಚೂಸ್ ಮಾಡ್ಕೊಳ್ಳಿ, ನೀವೇನಾದ್ರೂ ಎಂಜಾಯ್ ಮಾಡಬೇಕು ಆ ತರ ಎಲ್ಲ ಇದ್ರೆ. ಅಂಡ್ ಥರ್ಡ್ ಅಸ್ ಟಾಪ್ ಕಾಲೇಜ್ BMS ಕಾಲೇಜ್. BMS ಕಾಲೇಜ್ ಫಾರ್ ಇಂಜಿನಿಯರಿಂಗ್. ಇಟ್ ಇಸ್ ಅ ಹ್ಯೂಜ್ ಕ್ಯಾಂಪಸ್, ತುಂಬಾ ಚೆನ್ನಾಗಿದೆ. ಮೇ ಬಿ ಇದನ್ನ ನೀವು ಟಾಪ್ 1 ಅಲ್ಲಿ ಕೂಡ ಇಟ್ಕೊಳ್ಬಹುದು. ಒನ್ ಆಫ್ ಮೈ ಕಸಿನ್ಸ್ ಕೂಡ BMS ಕಾಲೇಜ್ ಇಂಜಿನಿಯರಿಂಗ್ ಅಲ್ಲಿ ಅವರು ಕೂಡ ಇದ್ದಾರೆ. ಸೊ ವಿಚ್ ಇಸ್ ಅ ವೆರಿ ಗುಡ್ ಕಾಲೇಜ್. ಕೋಚಿಂಗ್ ಎಲ್ಲಾನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಪ್ರೋಗ್ರಾಮ್ಸ್ ಗಳು ನಡೆಯುತ್ತೆ ಅಲ್ಲಿ. ಸೊ ತುಂಬಾ ಎಂಜಾಯ್ ಮಾಡ್ಬೋದು, ಅಷ್ಟೇ ಓದೋದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಫೋರ್ತ್ MS ರಾಮಯ್ಯ ಕಾಲೇಜ್, ತುಂಬಾನೇ ರೆಪ್ಯೂಟೆಡ್ ಕಾಲೇಜ್. ಸೊ ಅದನ್ನ ಕೂಡ ನಿಮ್ಮ ಲಿಸ್ಟ್ಗೆ ಆಡ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು RNSIT ಇನ್ಸ್ಟಿಟ್ಯೂಷನ್. ಸೊ ಇದು ನಾನ್ ಕೇಳ್ಮಟ್ಟಿರೋ ಹಂಗೆ ಸ್ವಲ್ಪ ಸ್ಟ್ರಿಕ್ಟ್ ಅಂತ ಹೇಳ್ತಾರೆ. ಸೊ RNS ಆಲ್ಸೋ. ಅಂಡ್ ನೆಕ್ಸ್ಟ್ BNM. ಸೊ BNM ನ ಕೂಡ ನೀವು ನಿಮ್ ಲಿಸ್ಟ್ಗೆ ಜಾಯಿನ್ ಮಾಡ್ಕೋಬಹುದು. ಸೆವೆಂತ್ ಬಂದು ದಯಾನಂದ ಕಾಲೇಜ್. ಇದಕ್ಕೆ ನಾನು ನನ್ನ ಸೆಕೆಂಡ್ PU ಎಕ್ಸಾಮ್ ಬರೆಯೋದಕ್ಕೂ ಕೂಡ ನನ್ಗೆ ಇದು ಸೆಂಟರ್ ಆಗಿ ಬಿದ್ದಿತ್ತು. ಮತ್ತೆ ನಾನು ಸೆಂಟರ್ ಆಗಿ ಬಿದ್ದಿತ್ತು. ಬಟ್ ನಾನು ಹೌದು ಈ ಕಾಲೇಜ್ಗೆ ನಾನು ನಾನ್ ತಗೊಬೇಕಾದಂತ ಕೋರ್ಸ್ನ ಕೂಡ ಹುಡ್ಕೊಂಡು ಹೋಗಿದ್ದೆ. ಅಪ್ಲಿಕೇಶನ್ಗೆ ಅಂತ 600 ರುಪೀಸ್ನ ಕೂಡ ಪೇ ಮಾಡಿ ಬಂದಿದ್ದೆ. ಬಟ್ ನಾನು ಆಮೇಲೆ ಆ ಕೋರ್ಸ್ ಅಲ್ಲಿ ನನಗೆ ಸಿಗದೇ ಇರೋ ಕಾರಣ ನಾನು ಅಲ್ಲಿ ಆ ಕಾಲೇಜ್ನ ಡ್ರಾಪ್ ಮಾಡ್ಬೇಕಾಯ್ತು. ಇಟ್ ಇಸ್ ಅ ಹ್ಯೂಜ್ ಕ್ಯಾಂಪಸ್, ತುಂಬಾ ದೊಡ್ಡ ಕಾಲೇಜ್ ಅದು. ದಯಾನಂದ್ ಸಾಗರ್ ಕುಮಾರಸ್ವಾಮಿ ಲೇಔಟ್ ಹತ್ರ ಇರೋದದು, ತುಂಬಾ ದೊಡ್ಡದಾಗಿದೆ. ಅಂಡ್ ನಾನು ಅಲ್ಲಿ ನೋಡಿರೋ ಪ್ರಕಾರ ತುಂಬಾ ವಾಕ್ ಮಾಡ್ಬೇಕು, ತುಂಬಾ ದೊಡ್ಡ ಕ್ಯಾಂಪಸ್ ಅದು. ಹಾಗೆ ನಿಮ್ಗೆ ಬಸ್ ಫೆಸಿಲಿಟೀಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಲ್ಲಿ. ನಾನು ಸೆಕೆಂಡ್ PU ಎಕ್ಸಾಮ್ ಬರ್ದಿದ್ದು ಸೆಂಟರ್ ಅದೇ ಬಿದ್ದಿತ್ತು ನನಗೆ. ತುಂಬಾ ವಾಕ್ ಮಾಡ್ಬೇಕು. ಮತ್ತೆ ತುಂಬಾ ಬೇರೆ ಕಂಟ್ರೀಸ್ ಇಂದ ಬಂದು ಇಲ್ಲಿ ಆ ಕಾಲೇಜಲ್ಲಿ ಓದೋರು ಜಾಸ್ತಿ ಅಲ್ಲಿ. ನೆಕ್ಸ್ಟ್ ಬಂದು KSIT ಕಾಲೇಜ್, ಕೋಣನಕುಂಟೆ ಕ್ರಾಸ್ ಅಲ್ಲಿ ಇದೆ, ವಿಚ್ ಇಸ್ ಅ ವೆರಿ ಮಚ್ ರೆಪ್ಯೂಟೆಡ್ ಕಾಲೇಜ್. ಒನ್ ಆಫ್ ಮೈ ರಿಲೇಟಿವ್ ಅಲ್ಲಿ ವರ್ಕ್ ಮಾಡ್ತಾರೆ. ಅಂಡ್ ನನಗೆ ಗೊತ್ತಿರೋ ಇಬ್ರು ಕೂಡ ಅಲ್ಲಿ ಓದ್ತಾ ಇದ್ದಾರೆ ಇಂಜಿನಿಯರಿಂಗ್. ಸೊ ಅದು ಕೂಡ ಒಳ್ಳೆ ಕಾಲೇಜೆ. ನಂದು ಕೂಡ ಈ ಆಪ್ಷನ್ ಇತ್ತು, ಬಿಕಾಸ್ ನನಗೆ ಮನೆಗೆಲ್ಲ ಸ್ವಲ್ಪ ಹತ್ರ ಆಗುತ್ತೆ ಅಂದ್ಬಿಟ್ಟು KSIT ನ ಕೂಡ ನಾನು ಚೂಸ್ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಬಂದು CMR ಕಾಲೇಜ್ ಮತ್ತೆ APS ಕಾಲೇಜ್. APS ಮತ್ತೆ CMR ನೀವೇನಾದ್ರೂ ಬೆಂಗಳೂರು ಈ ಕಡೆ ಇದ್ರೆ ಅಂದ್ರೆ ಈ ಪದ್ಮನಾಭ ನಗರ, ಕದ್ರನಹಳ್ಳಿ ಈ ತರ ಈ ಸೈಡ್ ಎಲ್ಲ ಇದ್ರೆ, ನೀವು ದೇವೇಗೌಡ ಪೆಟ್ರೋಲ್ ಬಂಕ್ ಈ ತರ ಎಲ್ಲ ಇದ್ರೆ ನಿಮ್ಗೆ ಈ ಕಾಲೇಜಸ್ ಎಲ್ಲ ತುಂಬಾ ದೂರ ಆಗುತ್ತೆ, ಫಾರ್ ಅಂತ ಅನ್ಸುತ್ತೆ ನಿಮ್ಗೆ. ಸೊ ಅಂಡ್ ನೆಕ್ಸ್ಟ್ ಬಂದು ರೇವಾ ಕಾಲೇಜ್. ಈಗ ಇದು ತುಂಬಾನೇ ಫೇಮಸ್ ಆಗಿರುವಂತ ಕಾಲೇಜ್, ಇದು ಅಷ್ಟೇ ತುಂಬಾ ದೂರ ಅಂತ ಅನ್ಸುತ್ತೆ. ಮತ್ತೆ ನೆಕ್ಸ್ಟ್ ಬಂದು ಆದಿತ್ಯ ಕಾಲೇಜ್. ನೆಕ್ಸ್ಟ್ ಇಸ್ ಬೆಂಗಳೂರು ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ. ಸೊ ಇದು ಅಷ್ಟೇ ತುಂಬಾನೇ ಚೆನ್ನಾಗಿರುವಂತ ಕಾಲೇಜ್. ನಂಗೆ ಗೊತ್ತಿಲ್ಲ ಅದು ಗವರ್ಮೆಂಟ್ ಅಥವಾ ಪ್ರೈವೇಟ್ ಅಂದ್ಬಿಟ್ಟು, ಐ ಆಮ್ ನಾಟ್ ಶೋರ್ ಅಬೌಟ್ ದಟ್. ನೆಕ್ಸ್ಟ್ ಇಸ್ ಕ್ರೈಸ್ಟ್ ಕಾಲೇಜ್. ಇದು ಯಾರಿಗೂ ಗೊತ್ತಿರಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ, ವಿಚ್ ಇಸ್ ಒನ್ ಆಫ್ ದ ರೆಪ್ಯೂಟೆಡ್ ಅಂಡ್ ಮೋಸ್ಟ್ ಫೇಮಸ್ ಕಾಲೇಜ್, ಕ್ರೈಸ್ಟ್ ಕಾಲೇಜ್. ಅಂಡ್ ನೆಕ್ಸ್ಟ್ ಇಸ್ ನ್ಯೂ ಹಾರಿಝಾನ್ ಕಾಲೇಜ್. ಇದೆಲ್ಲ ನಾನು ಬರ್ದಿ ಇಟ್ಕೊಂಡಾಗ ಆಗ ಒಂದ್ ಸ್ವಲ್ಪ ಪಬ್ಲಿಸಿಟಿಗೆ ಬಂದಂತ ಕಾಲೇಜ್ಗಳು. ಬಟ್ ಇವಾಗ ಇದು ತುಂಬಾನೇ ಹೈಪ್ ಹೋಗ್ತಾ ಇದೆ. ಸೊ ಯು ಕ್ಯಾನ್ ಟ್ರೈ ದಟ್. ಮೇನ್ ನೀವು ನೋಡ್ಕೋಬೇಕಾಗಿರೋದು ಏನು ಅಂತ ಅಂದ್ರೆ
ಹೋಗಿ ಚೆಕ್ ಮಾಡಿ ಕಾಲೇಜಸ್, ಒಂದಷ್ಟು ಕಾಲೇಜಸ್ಗೆ ವಿಸಿಟ್ ಮಾಡಿ, ಒಂದು ವಾರ ಕಾಲೇಜ್ ವಿಸಿಟ್ ಅಂತಾನೆ ಇಟ್ಕೊಳ್ಳಿ. ನಿಮ್ಗೆ ಒಂದು ವಿಸಿಟರ್ ಕಾರ್ಡ್ ಕೂಡ ಕೊಡ್ತಾರೆ. ಯು ಕ್ಯಾನ್ ಟೇಕ್ ದಟ್ ವಿಸಿಟರ್ ಕಾರ್ಡ್ ಅಂಡ್ ನೀವು ಹೋಗಿ ಕ್ಯಾಂಪಸ್ ಎಲ್ಲ ರೌಂಡ್ ಅಪ್ ಹಾಕೊಂಡು ಬರ್ಬೋದು. ಮತ್ತೆ ನಿಮ್ಗೆ ಸೀನಿಯರ್ಸ್ ನ ಕೇಳಿ ಹೇಗಿದೆ ಪ್ಲೇಸ್ಮೆಂಟ್ಗಳು ಅಂತ. ಆಕ್ಚುಲಿ ಅವರು ಪ್ರಾಪರ್ ಆಗಿ ಹೇಳ್ತಾರೆ, ಬಿಕಾಸ್ ಅವರು ಆಲ್ರೆಡಿ ಆ ಸಿಚುವೇಶನ್ ಅಲ್ಲಿ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಹೇಗಿದೆ ಕ್ಯಾಂಪಸ್ ಅನ್ಬಿಟ್ಟು, ಎಲ್ಲಾನು ಅವ್ರಿಗೆ ಗೊತ್ತಿರುತ್ತೆ. ಸೊ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ನಾನು ಇನ್ನೊಂದು ಏನ್ ಟಿಪ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ಅಂದ್ರೆ, ತುಂಬಾ ದೂರ ಇರುವಂತ ಕಾಲೇಜ್ನ ದಯವಿಟ್ಟು ಚೂಸ್ ಮಾಡೋದಕ್ಕೆ ಹೋಗ್ಬೇಡಿ. ನೀವೇನಾದ್ರೂ PG ಮಾಡ್ಕೊಂಡು ಹಾಸ್ಟೆಲ್ ಮಾಡ್ಕೊಂಡು ಅಲ್ಲೇ ಇರ್ತೀನಿ ಅಂತ ಅಂದ್ರೆ ಮಾತ್ರನೇ 2-3 hours ದೂರ ಇರುವಂತ ಕಾಲೇಜಸ್ ನ ಚೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ದಯವಿಟ್ಟು ಅಷ್ಟು ದೂರ ಇರುವಂತ ಕಾಲೇಜಸ್ ನ ಚೂಸ್ ಮಾಡ್ಕೋಬೇಡಿ. ಇದು ಒಂದ್ ದಿನದ ಕೆಲಸ ಅಲ್ಲ, 4 ವರ್ಷ ನೀವು ಓಡಾಡ್ಬೇಕಾಗತ್ತೆ, ತುಂಬಾ ಸ್ಟ್ರೆಸ್ ಆಗುತ್ತೆ. ನನಗೆ ನಮ್ಮ ಮನೆಯಿಂದ ಕಾಲೇಜ್ 1 hour ಜರ್ನಿ ಮಾಡ್ಬೇಕು. ಒಂದೊಂದ್ಸರಿ ತುಂಬಾನೇ ಫಸ್ಟ್ರೇಟ್ ಆಗ್ಬಿಟ್ಟಿರ್ತೀವಿ, ಬಿಕಾಸ್ ನಾವು ಕಾಲೇಜಿಂದ ಬಂದು 1-2 hour ರೆಸ್ಟ್ ಮಾಡಿ ಮತ್ತೆ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಿಮ್ಗೇನಾದ್ರೂ 3-4 hour ಕಾಲೇಜ್ಗೆ ಹೋಗೋದು ಕಾಲೇಜ್ಗೆ ಬರೋದೇ ಆಗ್ಬಿಟ್ರೆ ನಿಮ್ಗೆ ಓದೋದಕ್ಕೆ ಟೈಮ್ ಸಿಗಲ್ಲ. ಇದೆಲ್ಲ ಮಾಡ್ಬಿಡ್ತೀನಿ ಆಗ್ಬಿಡುತ್ತೆ ಅಂತ ಅನ್ಕೊಂತೀರಾ, ಬಟ್ ಆಮೇಲೆ ತುಂಬಾ ಫಸ್ಟ್ರೇಟ್ ಆಗ್ತೀರಾ. ಸೊ ನೋಡ್ಕೊಂಡು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಾದ್ರು ಗಾಡಿ ಇದೆ ಅಂತ ಅಂದ್ರೆ ಓಕೆ, ಬಟ್ ಬಸ್ ಅಂತ ಅಂದ್ರೆ ಒಂಚೂರು ನೋಡ್ಕೊಂಡು ಮನೆ ಹತ್ರ ಇರುವಂತ ಕಾಲೇಜಸ್ ನ ಪ್ರಿಫರ್ ಮಾಡಿ. ನೆಕ್ಸ್ಟ್ ಬಂದು SKJS, ಇದು ಗವರ್ಮೆಂಟ್ ಕಾಲೇಜ್. ಅಂಡ್ ನೆಕ್ಸ್ಟ್ ಬಂದು ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್, ಇದು ಅಷ್ಟೇ ಚೆನ್ನಾಗಿರುವಂತ ಕಾಲೇಜ್. ನೆಕ್ಸ್ಟ್ ಬಂದು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ಇದು ತುಂಬಾನೇ ದೊಡ್ಡ ರೆಪ್ಯೂಟೆಡ್ ಕಾಲೇಜ್ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದು MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಅಷ್ಟೇ ತುಂಬಾ ದೂರ ಆಗುತ್ತೆ. ಸೊ ನೋಡ್ಕೊಂಡು ನಿಮ್ಮ ಏರಿಯಾಗಳಿಗೆ ಯಾವ್ದಾವ್ದು ಹತ್ರ ಅಂತ ಚೂಸ್ ಮಾಡ್ಕೊಳ್ಳಿ. ನನಗೆ ಇದು ಸ್ವಲ್ಪ ದೂರ ಅಂತ ನಾನು ಎಲ್ಲ ಮೆನ್ಷನ್ ಮಾಡಿ ಇಟ್ಕೊಂಡಿದ್ದೆ, ವಿತ್ ಟೈಮಿಂಗ್ಸ್ ಬರ್ಕೊಂಡಿದ್ದೆ ಗೊತ್ತಾ. ನಾನು ಎಲ್ಲಾನು ಅಷ್ಟೇ ಎಷ್ಟು ಮಿನಿಟ್ ಆಗುತ್ತೆ, ಎಷ್ಟು ಫಾರ್, ಆ ಥರ ಎಲ್ಲ ಬರ್ಕೊಂಡಿದ್ದೆ ನಾನು. ನೆಕ್ಸ್ಟ್ ಬಂದು JSS ಕಾಲೇಜ್. ನನಗೆ ಇದಕ್ಕೆ ಹೋಗ್ಬೇಕು ಅಂತ ಸ್ವಲ್ಪ ಲೇಟ್ ಆಗಿ ಇಂಟ್ರೆಸ್ಟ್ ಬಂತು. ಯಾಕೆ ಅಂತ ಅಂದ್ರೆ ನನ್ನ ರ್ಯಾಂಕ್ ಬಂದಾಗ ನನಗೆ ಗೊತ್ತಾಯ್ತು ನಂಗೆ ಯಾವ್ದು ಕಾಲೇಜ್ ಸಿಗಲ್ವೇನೋ, ಮೇ ಬಿ JSSಗೆ ಟ್ರೈ ಮಾಡ್ಬೇಕು ಅಂತ. ಬಟ್ ಡೆಸ್ಟಿನಿ ಹ್ಯಾಡ್ ಅ ಡಿಫ್ರೆಂಟ್ ಪ್ಲಾನ್. ನೆಕ್ಸ್ಟ್ ವೇಮನ ಇನ್ಸ್ಟಿಟ್ಯೂಟ್, ಇದು ತುಂಬಾನೇ ದೂರ, ಕೋರ್ಮಂಗ್ಲಾ ಹತ್ರ ಇರುವಂತ ಕಾಲೇಜ್ ಇದು. ಅಂಡ್ ನೆಕ್ಸ್ಟ್ ಬಂದು ಆಕ್ಸ್ಫರ್ಡ್ ಕಾಲೇಜ್, ನನ್ಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಯು ಕ್ಯಾನ್ ಚೆಕ್ ದಟ್. ಅಂಡ್ ನೆಕ್ಸ್ಟ್ ಬಂದು HKBK ಕಾಲೇಜ್. ನೆಕ್ಸ್ಟ್ ಇಸ್ ಈಸ್ಟ್ ವೆಸ್ಟ್ ಕಾಲೇಜ್. ನಾನಂತೂ ಈ ಕಾಲೇಜ್ ಹೆಸರು ಕೇಳಿದಾಗ ತುಂಬಾ ನಕ್ಕಿದ್ದೀನಿ, ಈಸ್ಟ್ ವೆಸ್ಟ್ ಹೆಂಗಪ್ಪ ಇದನ್ನ ಯಾರ ಹತ್ರ ಆದ್ರೂ ಹೇಳ್ಕೊಳ್ಳೋದು ಅಂತ. ಬಟ್ ಅಗೇನ್ ಇದು ಈಗ ತುಂಬಾ ಪಬ್ಲಿಸಿಟಿ ಪಡ್ಕೊಳ್ತಾ ಇರುವಂತ ಕಾಲೇಜ್. ನೆಕ್ಸ್ಟ್ ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್, ಆಲ್ಸೋ ನೆಕ್ಸ್ಟ್ ಬಂದು ವಿವೇಕಾನಂದ ಇನ್ಸ್ಟಿಟ್ಯೂಟ್ ಅಂಡ್ ಸಂಭ್ರಮ್ ಇನ್ಸ್ಟಿಟ್ಯೂಟ್, ಇದೆಲ್ಲ ತುಂಬಾ ಹೆಸರು ಮಾಡಿರುವಂತ ಕಾಲೇಜ್. ಅಂಡ್ ನೆಕ್ಸ್ಟ್ ಇಸ್ AMC ಇಂಜಿನಿಯರಿಂಗ್ ಕಾಲೇಜ್. ಆಮೇಲೆ ಸುರಾನಾ ಕಾಲೇಜ್, ತುಂಬಾನೇ ಚೆನ್ನಾಗಿರುವಂತ ಕಾಲೇಜ್, ಅಷ್ಟೇ ಕಾಸ್ಟ್ಲಿ ಕೂಡ. ಅಂಡ್ ನೆಕ್ಸ್ಟ್ ನಾಗಾರ್ಜುನ ಕಾಲೇಜ್, ಮತ್ತೆ RR ಇನ್ಸ್ಟಿಟ್ಯೂಟ್. ನೆಕ್ಸ್ಟ್ ಅಟ್ ಲಾಸ್ಟ್ ಶ್ರೀ ರಾಮಕೃಷ್ಣ ಕಾಲೇಜ್. ಸೊ ನಾನು 33 ಕಾಲೇಜಸ್ ಹೆಸರುಗಳನ್ನ ಹೇಳಿದೀನಿ. ಸೊ ಇಷ್ಟರಲ್ಲಿ ನೀವು ಯಾವ ಕಾಲೇಜ್ನ ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಸೊ ನಾನು ಇಷ್ಟು ಲಿಸ್ಟ್ ನ ಮಾಡಿ ಇಟ್ಕೊಂಡಿದ್ದೆ, ನಾನು ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ ಯೂಸ್ ಆಗತ್ತೆ ಅಂತ. ಇನ್ನೊಂದು ನಾನು ಮೇನ್ ಪಾಯಿಂಟ್ ಏನ್ ಹೇಳ್ಬೇಕು ಅಂತ ಅಂದ್ರೆ, ನೀವು ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಕೋರ್ಸ್ ಮಾಡಿದ್ರು ಅಥವಾ ಚೆನ್ನಾಗಿಲ್ದೇ ಇರೋ ಕಾಲೇಜಲ್ಲಿ ಒಳ್ಳೆ ಕೋರ್ಸ್ ಅಥವಾ ಯಾವ್ದಾದ್ರು ನಿಮ್ಗೆ ಇಷ್ಟ ಇಲ್ದೇ ಇರೋ ಕೋರ್ಸ್ ಮಾಡಿದ್ರು ಮೇನ್ ಆಗಿ ನಿಮ್ಗೆ ಅಲ್ಲಿ ಪ್ಲೇಸ್ಮೆಂಟ್ ಬರುತ್ತಾ ಅಂತ ನೋಡ್ಕೋಬೇಕು. ಪ್ಲೇಸ್ಮೆಂಟ್ ಬಂದ್ರೂ ಕೂಡ ನಿಮ್ಮ ಸ್ಕಿಲ್ಸ್ ಹೇಗಿದೆ, ನಿಮ್ಗೆ ಸ್ಟೇಜ್ ಫಿಯರ್ ಇಲ್ವಾ, ನೀವು ಎಕ್ಸ್ಟ್ರೋವರ್ಟಾ, ಎಲ್ಲಾರ ಜೊತೆನೂ ಈಸಿಯಾಗಿ ಮಿಂಗಲ್ ಆಗ್ತೀರಾ, ಇದೆಲ್ಲಾನು ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ. ನಿಮ್ಗೆ ಪ್ಲೇಸ್ಮೆಂಟ್ಸ್ ಚೆನ್ನಾಗಿದ್ದು, ಚೆನ್ನಾಗಿರೋ ಕಾಲೇಜ್ ಸಿಕ್ಕಿ, ಚೆನ್ನಾಗಿರೋ ಕೋರ್ಸು ಸಿಕ್ಕಿ, ನಿಮ್ಗೆ ಸ್ಕಿಲ್ಸ್ ಇಲ್ಲ ಅಂತ ಅಂದ್ರೆ, ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಅಂದ್ರೆ, ಅದು ಎಂತ ದೊಡ್ಡ ಕಾಲೇಜ್ ಆದ್ರೂ ಎಂತ ಒಳ್ಳೆ ಪ್ಲೇಸ್ಮೆಂಟ್ಸ್ ಬಂದ್ರೂ ಕೂಡ ನೀವು ಪ್ಲೇಸ್ ಆಗೋದೇ ಇಲ್ಲ. ಸೊ ನಿಮ್ಗೆ ಕಾನ್ಫಿಡೆನ್ಸ್ ತುಂಬಾನೇ ಇಂಪಾರ್ಟೆಂಟ್. ನೀವು ಓಕೆ ಕಾಲೇಜಲ್ಲಿ ಒಳ್ಳೆ ಕೋರ್ಸ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ಪ್ಲೇಸ್ಮೆಂಟ್ಸ್ ಬರ್ತಾ ಇದೆ ಅಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಗೆಟ್ ಪ್ಲೇಸ್ಡ್. ಸೊ ನೀವು ದೊಡ್ಡ ಕಾಲೇಜ್ RV ಅಂತ ಕಾಲೇಜಲ್ಲಿ ಒಳ್ಳೆ ಕೋರ್ಸ್ ತಗೊಂಡು ಮ್ಯಾನೇಜ್ಮೆಂಟ್ ಕೋಟಾಗಿ ಹೋಗಿ ಸೇರ್ಕೊಂಡಿದ್ದೀನಿ, ಒಳ್ಳೆ ಕಾಲೇಜ್, ಹಿಂಗಾದ್ರೂ ಪ್ಲೇಸ್ ಮಾಡ್ಬಿಡ್ತಾರೆ ಅಂತ ಅಂದ್ರೆ ಡೆಫಿನೆಟ್ಲಿ ಇಟ್ಸ್ ನಾಟ್ ಗೋನಾ ವರ್ಕ್ ಔಟ್. ವೇಕಪ್ ಟು ದ ರಿಯಾಲಿಟಿ ಗೈಸ್. ಬಿಕಾಸ್ ನೀವು ತುಂಬಾ ಚೆನ್ನಾಗಿರೋ ಕಾಲೇಜಲ್ಲಿ ತುಂಬಾ ಚೆನ್ನಾಗಿರೋ ಕೋರ್ಸ್ನ ದುಡ್ಡು ಕೊಟ್ಟು ತಗೊಂಡಿರ್ತೀರ, ನಿಮ್ಗೆ ಏನು ಟ್ಯಾಲೆಂಟೇ ಇಲ್ಲ, ಸ್ಕಿಲ್ಸೇ ಇಲ್ಲ ಅಂತ ಅಂದ್ರೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೆಂಗ್ ಪ್ಲೇಸ್ ಮಾಡ್ಕೊಂತಾರೆ, ಹೆಂಗೆ ನಿಮ್ಮನ್ನ ಹೈರ್ ಮಾಡ್ತಾರೆ. ನಿಮ್ಗೆ ಮೇನ್ ಆಗಿ ಸ್ಕಿಲ್ಸ್ ಇರಬೇಕು. ಅವ್ರು ಏನ್ ಕೇಳ್ತಿದ್ದಾರೆ ನೀವು ತಪ್ಪಾದ್ರೂ ನೀವು ಒಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರೆ ಮೇ ಬಿ ಅವ್ರಿಗೆ ನಿಮ್ಗೂ ಇಷ್ಟ ಆಗ್ಬೋದು. ಇಲ್ಲ ಇವ್ರನ್ನ ತಗೊಂಡ್ರೆ ನಾವು ಇವ್ರನ್ನ ಟ್ರೈನ್ ಅಪ್ ಮಾಡ್ಬೋದು, ಇವ್ರನ್ನ ನಾವು ಬ್ರಷ್ ಅಪ್ ಮಾಡ್ಬೋದು ಅಂತ ಅವ್ರಿಗೆ ಮೈಂಡ್ ಬರ್ಬೇಕು. ಅಷ್ಟು ಕಾನ್ಫಿಡೆನ್ಸ್ ಆಗಿ ನೀವು ಇರಬೇಕು.
ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕೂಡ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟಿಲ್ ಎಂಡ್. ಯಾವ ವಿಡಿಯೋ ಬೇಕು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಬಾಯ್.